ಕಂಪ್ಲಿ ಗಣೇಶ್ನ ಬಂಧನವಾಗಿದೆ. ಈಗಾಗಲೇ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಹೆಚ್ಚಿನ ತನಿಖೆಗಾಗಿ ಗುರುವಾರ ಬೆಳಗ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈ ಕಂಪ್ಲಿ ಗಣೇಶ್ ರೌಡಿ ಎಂಎಲ್ಎ ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ, ಒಂದು ತಿಂಗಳಿನಿಂದ ಪೊಲೀಸರ ಕೈಗೆ ಸಿಗದೆ ಚಳ್ಳೆ ಹಣ್ಣನ್ನ ತಿಳಿಸ್ತಾ ಇದ್ದ. ಇಂಟೆಲಿಜೆನ್ಸ್ ಗಿಂತ ಆ ವ್ಯಕ್ತಿ ಸಾಕಷ್ಟು ಪವರ್ಫುಲ್ ಅನ್ನುವಂತಹ ಪ್ರಶ್ನೆ ಮೂಡ್ತದೆ. ಒಂದು ರೀತಿ ಸಿನಿಮಾಗಿಂತ ಥ್ರಿಲ್ ಆದಂತಹ ಸ್ಟೋರಿ ಇದು. ಯಾಕಂದ್ರೆ ಕಂಪ್ಲಿ ಗಣೇಶ್ನ ಹುಡುಕಾಟಕ್ಕಾಗಿ ಬರೋಬ್ಬರಿ ಒಂದು ತಿಂಗಳಿನಿಂದ ಸರ್ಕಸ್ ನ ಮಾಡಲಾಗ್ತಾ ಇತ್ತು. ಕೊನೆಗೂ ಈಗ ಚಳ್ಳೆ ಹಣ್ಣು ತಿನ್ನಿಸಿದಂತಹ ರೌಡಿ ಎಂಎಲ್ಎ ಬಂಧನವಾಗಿದೆ. ಆ ಒಬ್ಬ ವ್ಯಕ್ತಿ ಅದೊಂದು ನಂಬರ್ ಕೊಡದೇ ಇದ್ರೆ ರೌಡಿ ಎಂಎಲ್ಎ ಸಿಗ್ತಾ ಇಲ್ಲ. ಯಾಕಂದ್ರೆ ಪದೇ ಪದೇ ಫೋನ್ ನಂಬರ್ ನ ಚೇಂಜ್ ಮಾಡ್ಕೊಳ್ತಾನೆ ಇರೋದು. ಕಂಪ್ಲೀಟ್ ಆಗಿ ಅವ್ರ ಫ್ಯಾಮಿಲಿಯ ಫೋನ್ ಕಾಲ್ಸ್ ಮೇಲೆ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ರು. ಯಾವುದೇ ಒಂದು ಕರೆ ಬಂದ್ರೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಟ್ರ್ಯಾಪ್ ಮಾಡ್ತಾ ಇದ್ರು. ಆದ್ರೆ ಒಂದು ಸರಿ ಕರೆ ಮಾಡಿದಂತಹ ತಕ್ಷಣ ನಂತರದಲ್ಲಿ ಆ ಸಿಮ್ ಅನ್ನ ಅವರು ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಸಾಕಷ್ಟು ಕಷ್ಟ ಆಗ್ತಿತ್ತು. ಸೊ ಫೈನಲಿ ಖೆಡ್ಡಾಕ್ಕೆ ಬಿದ್ದಿದ್ದಾರೆ ರೌಡಿ ಎಂಎಲ್ಎ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ, ನೋಡೋಣ. ಕಂಪ್ಲಿ ಗಣೇಶ್ ಅಡಗುದಾಣದ ಬಗ್ಗೆ ಸುಳಿವು ಕೊಟ್ಟಿದ್ದೆ ಡಿಕೆ ಶಿವಕುಮಾರ್. ಸಚಿವ ಡಿಕೆ ಶಿವಕುಮಾರ್ ಡಿಟೆಕ್ಟಿವ್ ಆಗಿ ಇಲ್ಲಿ ವರ್ಕ್ ಮಾಡ್ತಾರೆ. ಗಣೇಶ್ ಸಂಪರ್ಕದಲ್ಲಿರುವಂತಹ ಮೊಬೈಲ್ ನಂಬರ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಡಿಕೆಶಿ. ಈ ನಂಬರ್ ಸಿಕ್ಕ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಕೆಶಿ ಅನ್ನುವಂತಹ ಸಂಶಯ. ಅದೊಂದು ನಂಬರ್ ಜಾಲವನ್ನೇ ಆಧರಿಸಿ ಗಣೇಶ್ ಬೆನ್ನು ಬಿದ್ರು ಪೊಲೀಸರು. ಯಾಕಂದ್ರೆ ಆ ಒಂದು ನಂಬರ್ ಸಿಕ್ಲಿಲ್ಲ ಅಂತಂದ್ರೆ ಈಗಲೂ ಕೂಡ ಗಣೇಶ್ ಖೆಡ್ಡಾಕ್ಕೆ ಬೀಳ್ತಾ ಇಲ್ಲ. ಒಂದು ವಾರದಿಂದ ಕಂಪ್ಲಿ ಗಣೇಶ್ ಮೇಲೆ ಸಾಕಷ್ಟು ನಿಗಾವನ್ನ ಇಟ್ಟಿದ್ರು. ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ಬಳ್ಳಾರಿ ಪ್ರತಿನಿಧಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇಲ್ಲಿ ಡಿಟೆಕ್ಟಿವ್ ಆಗಿ ಕೆಲಸ ಮಾಡಿದ್ದು ಡಿಕೆ ಶಿವಕುಮಾರ್ ಅಂತ. ಯಾಕಂದ್ರೆ ಆ ಒಂದು ನಂಬರ್ ಸುಳಿವು ಕೊಟ್ಟಿದ್ದೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಇದೆ. ಖಂಡಿತವಾಗಿಯೂ ಯಶೋಧ, ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡಿದ ನಂತರ ಗಣೇಶ್ ಅವರು ಕಳೆದ 25-26 ದಿನಗಳಿಂದ ನಾಪತ್ತೆಯಾಗಿದ್ರು. ಗಣೇಶ್ ಯಾರ ಸಂಪರ್ಕದಲ್ಲೂ ಸಹ ಸಿಗ್ತಾ ಇದ್ದಿದ್ದಿಲ್ಲ. ಏಕಾಏಕಿ ರಮೇಶ್ ಜಾರಕಿಹೊಳಿ ಅವರು ಗಣೇಶ್ ಅವರ ಮನೆಗೆ ಹೋಗಿ ಬಂದ 24 ಗಂಟೆಗಳಲ್ಲೇ ಗಣೇಶ್ ಅವರು ಅರೆಸ್ಟ್ ಆಗ್ತಾರೆ ಅನ್ನೋದನ್ನು ನೋಡಿದ್ರೆ ಖಂಡಿತವಾಗಿಯೂ ಇಲ್ಲಿ ಎಲ್ಲೋ ಒಂದು ಕಾರಣದ ಕೈ ಕೆಲಸವನ್ನ ಮಾಡಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತಂದ್ರೆ ಗಣೇಶ್ ಅವರು ರಮೇಶ್ ಜಾರಕಿಹೊಳಿ ಅವರ ಪರಮಾಪ್ತರ ಆಗ್ತಿದ್ದಂತಾನೆ ಡಿಕೆ ಶಿವಕುಮಾರ್ ಅವರಿಗೆ ಆನಂದ್ ಸಿಂಗ್ ಅವರು ಸಾಕಷ್ಟು ಪರಮಾಪ್ತರು. ಆನಂದ್ ಸಿಂಗ್ ಅವರು ಡಿಕೆ ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನ ಹಾಕಿಸಿ ಗಣೇಶ್ ಅವರನ್ನ ಬಂಧನ ಮಾಡಿಸಿದ್ರು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇವೆ ಒಂದ್ ಕಡೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಒಡೆತನದ ರೆಸಾರ್ಟ್ ನಲ್ಲೇ ಈ ಗಲಾಟೆ ಆದಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಆನಂದ್ ಸಿಂಗ್ ಮತ್ತು ಗಣೇಶ್ ಅವರ ಇಬ್ಬರ ಮಧ್ಯೆನೂ ಸಹ ರಾಜಿ ಮಾಡಿಸುವಂತ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲೇ ಗಣೇಶ್ ಅವರ ಕುಟುಂಬದವರು ಸಾಕಷ್ಟು ಭರವಸೆಯನ್ನು ಹೊಂದ್ಕೊಂಡಿದ್ರು. ಇವತ್ತೆಲ್ಲ ನಾಳೆ ರಾಜಿ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಹೊಂದಿದ್ರು. ಆದ್ರೆ ಏಕಾಏಕಿ ಗಣೇಶ್ ಅವರ ಬಂಧನವಾಗಿರುವುದನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪೊಲೀಸರಿಗೆ ಸುಳಿವು ಕೊಟ್ಟರು. ಗೊತ್ತಾಯ್ತು ಈ ನಂಬರ್ ಇಲ್ಲೇ ಕಂಪ್ಲಿ ಗಣೇಶ್ ಸಿಗ್ತಾರೆ ಅಂತ ಹೆಂಗ್ ಗೊತ್ತಾಯ್ತು? ಯಶೋಧ, ಗಣೇಶ್ ಅವರು ಯಾರ ಜೊತೆಗೂ ಸಹ ಸಂಪರ್ಕದಲ್ಲಿ ಇದ್ದಿದ್ದಿಲ್ಲ. ಆದ್ರೆ ಗಣೇಶ್ ಅವರು ಬಳಸ್ತಾ ಇರುವಂತಹ ಮೊಬೈಲ್ ನಂಬರ್ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರೇ ಪೊಲೀಸರಿಗೆ ಹೇಳಿ ಗಣೇಶ್ ಅವ್ರನ್ನ ಬಂಧನ ಮಾಡಿಸಿದ್ರು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇವೆ ಯಶೋಧ. ಅಂದ್ರೆ ಒಂದ್ ಕಡೆ ಈಗ ರಮೇಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಹಾವು ಮುಂಗುಸು ರೀತಿಯಲ್ಲಿ ಕಚ್ಚಾಡ್ತಾ ಇರ್ತಾರೆ. ಡಿಕೆಶಿ ಆಪ್ತ ಆನಂದ್ ಸಿಂಗ್, ಮತ್ತೊಂದು ಕಡೆ ರಮೇಶ್ ಆಪ್ತ ಕಂಪ್ಲಿ ಗಣೇಶ್ ಇಬ್ರು ಕೂಡ ತಮ್ಮ ಸೇವಕರನ್ನ ಸೇಫ್ ಮಾಡ್ಕೊಳಕ್ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಮಾಹಿತಿ ಸಿಕ್ತು? ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಗಣೇಶ್. ಹಾಗಾಗಿ ಹೆಂಗ್ ನಂಬರ್ ಸಿಕ್ತು, ಹೆಂಗ್ ಸುಳಿವು ಸಿಕ್ತು? ಅವ್ರನ್ನ ಖೆಡ್ಡಾಗಿ ಬೀಳಿಸ್ಬೇಕು ಅಂತಾನೆ ಈ ಸುಳಿವನ್ನ ಪತ್ತೆ ಹಚ್ಚಿದ್ರ? ಖಂಡಿತವಾಗಿಯೂ. ಯಾಕಂತಂದ್ರೆ ಗಣೇಶ್ ಅವರು ಗಲಾಟೆ ಆದ ನಂತರ ಯಾರ ಸಂಪರ್ಕದಲ್ಲೂ ಸಹ ಇದ್ದಿದ್ದಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ಅವರು ಅತೃಪ್ತ ಶಾಸಕರು ಎಲ್ಲರೂ ಸಹ ಮುಂಬೈನಲ್ಲಿ ಸಭೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಗಣೇಶ್ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು ಅನ್ನೋ ಒಂದು ಮೂಲಗಳು ಸಹ ಗೊತ್ತಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ರಮೇಶರ ಚಲನವಲನಗಳನ್ನ ಅಂದ್ರೆ ಗಣೇಶ್ ಅವರ ಚಲನವಲನಗಳನ್ನ ಪತ್ತೆ ಹಚ್ಚಿನೇ ಗಣೇಶ್ ಬಳಸ್ತಾ ಇರುವಂತಹ ಮೊಬೈಲ್ ನಂಬರ್ ಅನ್ನ ಪತ್ತೆ ಮಾಡಿ ಅದನ್ನ ಪೊಲೀಸರಿಗೆ ಕೊಡುವ ಮೂಲಕ ಗಣೇಶ್ ಅವರನ್ನ ಬಂಧನ ಮಾಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಒಂದ್ ಕಡೆ ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಳಗದಲ್ಲಿ ಆನಂದ್ ಸಿಂಗ್ ಅವರು ಪ್ರಬಲವಾಗಿ ಗುರುತಿಸಿಕೊಂಡಿದ್ರು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಲ್ಲಿ ಗಣೇಶ್ ಅವರು ಗುರುತಿಸಿಕೊಂಡಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಹಾವು ಮುಂಗ್ಸಿ ಆಟ ಈ ಪ್ರಕರಣದಲ್ಲಿ ಸಹ ಮುಂದುವರೆದಿದೆ ಅಂತ ಹೇಳ್ಬೋದು ಯಶೋಧ. ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.